ನಮಸ್ಕಾರ ಎಲ್ರಿಗೂ. ಇದೇ ಜನವರಿ 22, 2024 ಅಂದರೆ ಇನ್ನೇನು ಕೆಲವು ದಿನಗಳು ಬಾಕಿ. ಸೋಮವಾರ ದಿನ ಅಂದರೆ 22 ಜನವರಿ 2024 ಇಡೀ ದೇಶದಾದ್ಯಂತ ಅಂದರೆ ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮ ಲಲ್ಲಾ ಅಂದರೆ ಬಾಲರಾಮನ ಒಂದು ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ಗೊತ್ತಿರೋಂಥದ್ದೇ. ಬಟ್ ಈಗ ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಪ್ಪ ಅಂತ ಹೇಳಿದರೆ, ಅಯೋಧ್ಯೆಯಿಂದ ಪೂಜೆಯನ್ನು ಮಾಡಿಸಿ ಇಡೀ ದೇಶದ ಪ್ರತಿಯೊಂದು ಹಳ್ಳಿಗಳಿಗೂ ಈ ಒಂದು ಮಹಾ ಮಂತ್ರಾಕ್ಷತೆ ಮತ್ತು ನಿವೇದನೆಯನ್ನು ಕಳಿಸಿದ್ದಾರೆ. ಸೊ ಈ ಒಂದು ವಿಷಯನ ನಿಮಗೆ ಹಂಚ್ಕೊಳ್ಳೋದಕ್ಕೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆಗೆ ಆಲ್ರೆಡಿ ಬಂದು ತಲುಪಿದೆ ಈ ಒಂದು ನಿವೇದನೆ ಮತ್ತು ಮಹಾಮಂತ್ರಾಕ್ಷತೆ. ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಮಹಾಮಂತ್ರಾಕ್ಷತೆ. ನೋಡಿ, ಇದು ಪೂಜೆ ಮಾಡಿ ಅಲ್ಲಿಂದ ಅಯೋಧ್ಯೆಯಿಂದ ಎಲ್ಲ ಮನೆಗಳಿಗೂ ಪ್ರತಿಯೊಂದು ಮನೆಗಳಿಗೂ ಕಳಿಸ್ತಾ ಇದ್ದಾರೆ. ಸೊ ಇದು ನಿಮಗೆ ತಲುಪಿಲ್ಲ ಅಂದರೆ ಸಂಘ ಸಂಸ್ಥೆಗಳು ಇರ್ತವೆ, ಅವ್ರನ್ನ ನೀವು ಕೇಳಿ ಪಡ್ಕೋಬೋದು. ಇದು 1ನೇ ತಾರೀಕು, ಅದೇ ಇದೇ ಜನವರಿ 1ನೇ ತಾರೀಕಿಂದ ಶುರುವಾದದ್ದು. ಇನ್ನೇನು 15ನೇ ತಾರೀಕಿಗೆ ಕೊನೆ ಆಗುತ್ತೆ. ಆಲ್ರೆಡಿ 75-80% ಎಲ್ಲ ಇಡೀ ಹಳ್ಳಿಗಳಿಗೂ, ಪ್ರತಿಯೊಂದು ಈ ದೇಶದ ಎಲ್ಲ ಹಳ್ಳಿಗಳಿಗೂ ಡಿಸ್ಟ್ರಿಬ್ಯೂಷನ್ನ ಮಾಡಿದ್ದಾರೆ. ಕೆಲವು ಹಳ್ಳಿಗಳಿಗೆ ಡಿಸ್ಟ್ರಿಬ್ಯೂಷನ್ ಮಾಡೋ ಒಂದು ಕಾರ್ಯ ನಡೀತಾ ಇದೆ. 15ನೇ ತಾರೀಕು ಇದು ಕ್ಲೋಸ್ ಆಗುತ್ತೆ. ನಿಮ್ಮ ಮನೆಗೂ ಬಂದಿದೆಯಲ್ಲ ಅಂತ ನೀವು ಸ್ವಲ್ಪ ಕೇಳಿ ವಿಚಾರಿಸ್ಕೊಂಡು ನೀವು ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ನಿವೇದನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ಮೊದಲು ಇವರು ಏನು ಮಾಡಿದರೆ, ಒಂದು ಅಯೋಧ್ಯೆ ಹೇಗೆ ರೆಡಿ ಆಗ್ತಾ ಇದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಹೇಗೆ ರೆಡಿ ಆಗ್ತಿದೆ ಅನ್ನೋ ಒಂದು ಚಿತ್ರಣವನ್ನು ನಮಗೆ ಇಲ್ಲಿ ಕಳಿಸಿದ್ದಾರೆ. ನೋಡಿ, ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀರಾಮ ಮಂದಿರ ಸೊ ಹೀಗೆ ರೆಡಿ ಆಗುತ್ತೆ ಅನ್ನೋದೊಂದು ಒಂದು ಚಿತ್ರಪಟನ ನಮಗೆ ಕಳಿಸಿದ್ದಾರೆ. ಅದರ ಜೊತೆಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ಅಕ್ಷತೆಯನ್ನು ಕಳಿಸಿದ್ದಾರೆ ಇವರು. ನೋಡಿ, ಶ್ರೀರಾಮ ಜನ್ಮಭೂಮಿ ಅಯೋಧ್ಯೆ ಮಹಾಮಂತ್ರಾಕ್ಷತೆ ಅಲ್ಲಿ ಪೂಜೆ ಆಗಿ ನಮಗೆ ಕಳಿಸಿರುವಂಥದ್ದು. ಅಂದರೆ ನಮಗೆ ಅಂತ ಎಲ್ಲ ಇಡೀ ದೇಶದ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಕೂಡ ಇದನ್ನ ಕಳಿಸಿದ್ದಾರೆ. ನಮಗೆ ನಿನ್ನೆ ತಾನೇ ಇದನ್ನ ನಮಗೆ ಕೊಟ್ಟರು. ಸೊ ತುಂಬ ಖುಷಿಯಾದಂಥ ವಿಚಾರ. ಅವತ್ತಿಂದ ನೀವು ಏನು ಮಾಡಬೇಕು ಅನ್ನೋದನ್ನು ಈ ನಿವೇದನೆಯಲ್ಲಿ ಅವರು ಹೇಳಿದ್ದಾರೆ. ವಿಶ್ವದ ಎಲ್ಲ ರಾಮ ಭಕ್ತರಲ್ಲಿ ಒಂದು ನಿವೇದನೆ. ಅವತ್ತಿನ ನೀವು ಏನು ಮಾಡಬೇಕು ಅಂದರೆ, ದಿನಾಂಕ 22/1/2024 ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಈ ಮಧ್ಯದಲ್ಲಿ ಈ ಒಂದು ಪೂಜೆ ಶುರುವಾಗುತ್ತೆ. ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಯೋಧ್ಯೆ ನಗರಿಯಲ್ಲಿ ಈ ಸಂದರ್ಭದಲ್ಲಿ ಅಭೂತಪೂರ್ವ ಸಂಭ್ರಮದ ವಾತಾವರಣವು ನಿರ್ಮಾಣವಾಗಲಿದೆ. ಈ ಅಮೃತ ಘಳಿಗೆಯಲ್ಲಿ ತಾವು ಸಹ ತಮ್ಮ ಗ್ರಾಮ, ಮೊಹಲ್ಲಾ, ಕಾಲೋನಿ, ಬಸ್ತಿಗಳಲ್ಲಿರುವ ಮಂದಿರಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸುವುದು. ಗ್ರಾಮದಲ್ಲಿರುವ ಮಂದಿರದಲ್ಲಿ ಆಸುಪಾಸಿನಲ್ಲಿರುವ ರಾಮ ಭಕ್ತರನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಆಯೋಜಿಸುವುದು ಮತ್ತು ದೂರದರ್ಶನ ಅಂದರೆ TV, LED ಅಥವಾ ಪ್ರಾಜೆಕ್ಟರ್ನ ಹಾಕಿ ಯಾವುದೇ ತರಹದ ಪರದೆಯಲ್ಲಿ ಅಯೋಧ್ಯೆಯ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸಲು ವ್ಯವಸ್ಥೆಯನ್ನು ಮಾಡುವುದು. ಅಂದರೆ ನೀವು ನಿಮ್ಮ ಊರುಗಳಲ್ಲಿ, ನಿಮ್ಮ ಸುತ್ತಮುತ್ತ ಕೇರಿಗಳಲ್ಲಿ, ಮಂದಿರದ ಪಕ್ಕದಲ್ಲಿ ನೀವೇನು ಮಾಡಬೇಕು, TVನ, ಪ್ರಾಜೆಕ್ಟರ್ನ ಇಲ್ಲ LED ಡಿಸ್ಪ್ಲೇ ಹಾಕಿ ಡೈರೆಕ್ಟ್ ಲೈವ್ ಬಿಡ್ತಾರೆ. ಅದನ್ನ ನೀವು ಎಲ್ಲರಿಗೂ, ರಾಮ ಭಕ್ತರಿಗೆ, ಇಡೀ ಊರಿಗೆ ನೀವು ತೋರಿಸ್ಬೇಕಾಗಿ ಇಲ್ಲಿ ಹೇಳ್ಕೊಂಡಿದ್ದಾರೆ. ಅಂದರೆ ವ್ಯವಸ್ಥೆಯನ್ನು ಮಾಡಬೇಕಂತ ಹೇಳ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಇನ್ನೊಂದೇನಪ್ಪ, ಅವತ್ತಿನ ದಿನ ನೀವು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ನೀವು ಪಠಣ ಮಾಡಬೇಕಾಗತ್ತೆ. ಎಲ್ಲ ಸಾಮೂಹಿಕವಾಗಿ 108 ಬಾರಿ ಜಪ ಮಾಡ್ಬೋದು. ಇದರ ಜೊತೆಗೆ ನೀವು ಹನುಮಾನ್ ಚಾಲೀಸನಾದರೂ ನೀವು ಪಠಣ ಮಾಡ್ಬೋದು, ಸುಂದರಕಾಂಡ ಪಾರಾಯಣನಾದರೂ ಮಾಡ್ಬೋದು, ರಾಮ ರಕ್ಷಾ ಸೂತ್ರದ ಪಠಣಗಳನ್ನು ಸಹ ನೀವು ಜೋಡಿಸಿಕೊಳ್ಬೋದು ಇದರ ಒಂದು ಮಹಾಮಂತ್ರದಲ್ಲಿ. ಆಯ್ತಲ್ವಾ? ಇನ್ನೊಂದೇನು ಅಂತ ಹೇಳಿದ್ರೆ, ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ಸಂಜೆ ಸೂರ್ಯಾಸ್ತವಾದ ಮೇಲೆ ತಮ್ಮ ಮನೆಗಳ ಮುಂದೆ ಎಲ್ಲ ದೇವಾದಿ ದೇವತೆಗಳನ್ನು ಪ್ರಸನ್ನಗೊಳಿಸಲು ದೀಪಗಳನ್ನು ಬೆಳಗುವುದು. ಜಗತ್ತಿನ ಕೋಟಿ ಮನೆಗಳ ಮುಂದೆ ದೀಪೋತ್ಸವವು ನಡೆದು ಇಡೀ ಜಗತ್ತು ದೀಪಗಳ ಮಾಲೆಯಿಂದ ಜ್ಯೋತಿರ್ಮಯವಾಗುವುದು. ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯ ಎಲ್ಲ ಆದಮೇಲೆ ನೀವು ಸಾಯಂಕಾಲ ಅಂದರೆ ಸೂರ್ಯಾಸ್ತವಾದ ಮೇಲೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ದೀಪಗಳನ್ನು ಬೆಳಗಬೇಕೆಂದು ಇವರು ಮನವಿ ಮಾಡಿಕೊಂಡಿದ್ದಾರೆ. ನೆಕ್ಸ್ಟು ವಿಶೇಷ ಸೂಚನೆ ಏನಪ್ಪಾ ಅಂತ ಹೇಳಿ, ನೀವು ಅವತ್ತಿನ ದಿನ ಏನು ಮಾಡಬಾರ್ದು ಹೇಳಿದ್ನಲ್ಲ, ನೀವು ಇದನ್ನ ಮಾಡಲೇಬಾರ್ದು ಗುರು. ಈ ಪ್ರತಿಷ್ಠಾಪನೆಯ ದಿನ ನೀವು ಯಾವುದೇ ಮೆರವಣಿಗೆ ಮಾಡೋ ಹಾಗಿಲ್ಲ, ನೀವು ಬೀದಿಯಲ್ಲಿ ಯಾವುದೇ ಮೆರವಣಿಗೆ ಮಾಡೋ ಹಾಗಿಲ್ಲ, ಶೋಭಾಯಾತ್ರೆ ಮಾಡೋ ಹಾಗಿಲ್ಲ, ಸಾರ್ವಜನಿಕ ಕಾರ್ಯಕ್ರಮ ಮತ್ತು ಪಟಾಕಿ ಸಿಡಿಸುವುದಕ್ಕೆ ಅವಕಾಶವಿರುವುದಿಲ್ಲ. ನೋಡಿ, ಇವಾಗ ನಾವು ರಾಮ ಮಂದಿರ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿರುತ್ತೆ. ನೀವು ಲೈವ್ ಆಗಿ ನೀವು ಆ ವಿಡಿಯೋನ ನೋಡ್ಬೋದು, ಮಂತ್ರನ ಜಪ ಮಾಡ್ಬೋದು. ಅದಾದಮೇಲೆ ನೀವು ಪೂಜೆ ಪುನಸ್ಕಾರಗಳನ್ನ ಮಾಡ್ಬೋದು. ಅದು ಬಿಟ್ಟು ನೀವು ಸಂಘ ಸಂಸ್ಥೆಗಳಿಂದ ನೀವು ಎಲ್ಲಿ ಬೇಕಲ್ಲಿ ಶೋಭಾಯಾತ್ರೆ ಆಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮ ಆಗಿರ್ಬೋದು, ಇಲ್ಲಾಂದರೆ ಮೆರವಣಿಗೆ ಕೂಡ ಮಾಡೋ ಹಾಗಿಲ್ಲ. ನೆಕ್ಸ್ಟು ಪಟಾಕಿ ಕೂಡ ಸಿಡಿಸೋ ಹಾಗಿಲ್ಲ. ಇದು ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ವಿಶೇಷ ಸೂಚನೆ ಮಾಡೋ ಹಾಗಿಲ್ಲ ಅಂತ. ನಿಮ್ಗೆ ಏನು ಬೇಕು, ಸೆಲೆಬ್ರೇಷನ್ ಏನಿದೆಯೋ ಅದೆಲ್ಲ ನೀವು ನಿಮ್ಮ ಯಾವುದೇ ಮೆರವಣಿಗೆ ಇಲ್ದಿರಾ ನೀವು ಪೂಜೆ ಪುನಸ್ಕಾರಗಳನ್ನ ಆರಾಮಾಗಿ ಡಿಸ್ಪ್ಲೇಯಲ್ಲಿ ನೋಡಬಹುದು. ಇಲ್ಲ ಅಂದರೆ ನೀವು ಮಂತ್ರನ ಜಪ ಮಾಡ್ಕೋಬೋದು ನಿಮ್ಮ ಮನೆಗಳಲ್ಲಿ, ಬೀದಿಗಳಲ್ಲಿ ಮಾತ್ರ. ನೀವು ಯಾವುದೇ ಶೋಭಾಯಾತ್ರೆ ಮೆರವಣಿಗೆ ಮಾಡೋ ಹಾಗಿಲ್ಲ. ಸೊ ಇದಾದಮೇಲೆ ಇಲ್ಲ ಹಿಂದುಗಡೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಶ್ರೀರಾಮ ಜನ್ಮಭೂಮಿ ಮಂದಿರದ ವಿವರಣೆ ಮತ್ತು ಪರಿಚಯ. ಈ ಅಯೋಧ್ಯೆ ರಾಮ ಮಂದಿರ ಹೇಗೆ ನಿರ್ಮಾಣವಾಗುತ್ತೆ ಅನ್ನೋದನ್ನು ಇಲ್ಲಿ ಕೆಲವೊಂದು
ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಹೇಗೆ ರೆಡಿ ಆಗುತ್ತೆ ಅಂತ. ಸೊ ಪರಂಪರಾನುಗತ ಶೈಲಿಯಲ್ಲಿ ಮಂದಿರ ನಿರ್ಮಾಣ ಮಾಡ್ತಾರೆ. ರಾಮಾಯಣದ ಒಂದು ಪ್ರತಿಯೊಂದು ಇತಿಹಾಸವನ್ನು ತಗೊಂಡು ಈ ಒಂದು ಮಂದಿರನ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ನೆಕ್ಸ್ಟ್ ಪೂರ್ವ ಪಶ್ಚಿಮವಾಗಿ ಉದ್ದ 380 ಅಡಿ, ಅಗಲ 250 ಅಡಿ ಮತ್ತು ಎತ್ತರ 161 ಅಡಿ ಅಳತೆಯಲ್ಲಿ ಮಂದಿರ ನಿರ್ಮಾಣವನ್ನು ಮಾಡ್ತಾರೆ. ಈ ಒಂದು ರಾಮ ಮಂದಿರ 3 ಮಹಡಿಗಳನ್ನು ಹೊಂದಿದೆ. ಪ್ರತಿ ಮಹಡಿಯ ಎತ್ತರ 20 ಅಡಿ ಇರುತ್ತೆ. ಪ್ರತಿಯೊಂದು ಫ್ಲೋರ್ 20 ಅಡಿ ಇರುತ್ತೆ. ಒಟ್ಟು 392 ಸ್ತಂಭಗಳು ಮತ್ತು 44 ಬಾಗಿಲುಗಳು ಇರ್ತವೆ ಈ ಒಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ. ನೆಲಮಹಡಿಯ ಗರ್ಭಗೃಹದಲ್ಲಿ ಶ್ರೀರಾಮಲಲ್ಲ ಅಂದರೆ ಬಾಲರಾಮನ ಒಂದು ವಿಗ್ರಹ ಇರುತ್ತೆ. ಮೊದಲನೆಯ ಮಹಡಿಯ ಗರ್ಭಗುಡಿಯಲ್ಲಿ ಶ್ರೀರಾಮ ದರ್ಬಾರ್ ಇರುತ್ತೆ. ನೆಕ್ಸ್ಟು ಒಟ್ಟು 5 ಮಂಟಪಗಳು ಇರ್ತವೆ ಈ ಒಂದು ರಾಮ ಮಂದಿರದಲ್ಲಿ. ಟೋಟಲ್ ಆಗಿ 5 ಮಂಟಪಗಳನ್ನ ಇದು ಹೊಂದಿರುತ್ತೆ. ನೃತ್ಯ ಮಂಟಪ ಆಗಿರ್ಬೋದು, ರಂಗ ಮಂಟಪ, ಸಭಾ ಮಂಟಪ, ಪ್ರಾರ್ಥನಾ ಮಂಟಪ ಮತ್ತು ಕೀರ್ತನಾ ಮಂಟಪ. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳ ಮತ್ತು ದೇವಾಂಗನೆಯರ ಮೂರ್ತಿಗಳು ಇರುತ್ತವೆ. ಪ್ರತಿಯೊಂದು ಸ್ತಂಭಗಳು ಮತ್ತು ಬಾಗಿಲುಗಳ ಮೇಲೆ ದೇವಾದಿ ದೇವತೆಗಳು ಮತ್ತು ದೇವಾಂಗನೆಯರ ಮೂರ್ತಿಗಳಲ್ಲಿ ಕೆತ್ತನೆ ಮಾಡಲಾಗಿದೆ. ಈ ಮಂದಿರಕ್ಕೆ ಪ್ರವೇಶ ಹೇಗಿರುತ್ತೆ ಅಂತ ಹೇಳಿದ್ರೆ 16 ಅಡಿ ಎತ್ತರವನ್ನು 32 ಮೆಟ್ಟಿಲುಗಳಲ್ಲಿ ಕ್ರಮಿಸಿ ಸಿಂಹದ್ವಾರದ ಮೂಲಕ ಪೂರ್ವ ದಿಕ್ಕಿನಲ್ಲಿ ಮಂದಿರಕ್ಕೆ ನಾವು ಪ್ರವೇಶನ ಪಡಿಬಹುದು. ನೆಕ್ಸ್ಟು ದಿವ್ಯಾಂಗರು ಮತ್ತು ವೃದ್ಧರಿಗಾಗಿ ಜಾರು ಮೆಟ್ಟಿಲು ಅಂದರೆ ರ್ಯಾಂಪ್ ಮತ್ತು ಲಿಫ್ಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ನೀವು ದಿವ್ಯಾಂಗರು ಅಥವಾ ಯಾರಾದರೂ ವೃದ್ಧರಿಗಾಗಿ ಅವ್ರಿಗೆ ಹತ್ತೋದಕ್ಕಾಗೋದಿಲ್ಲ ಮೆಟ್ಟಿಲುಗಳನ್ನ, ಹಾಗಾಗಿ ಇಲ್ಲಿ ಆ ರ್ಯಾಂಪ್ ವ್ಯವಸ್ಥೆ ಅಂದರೆ ಲಿಫ್ಟ್ನ ವ್ಯವಸ್ಥೆ ಮಾಡಲಾಗಿದೆ. ಆಯತಾಕಾರವಾಗಿ ಮಂದಿರದ ಸುತ್ತಲೂ ಪರಿಕ್ರಮ ಉದ್ದ 732 ಮೀಟರ್ ಇದೆ, ಅಗಲ 4.25 ಮೀಟರ್ ಇದೆ. ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಮಂದಿರದ 4 ಮೂಲೆಗಳಲ್ಲಿ 4 ಮಂದಿರಗಳಿವೆ. ಆ ಅಯೋಧ್ಯೆಯ ರಾಮ ಮಂದಿರ ಏನಿದೆ 4 ಮೂಲೆಗಳಲ್ಲಿ 4 ಮಂದಿರಗಳಿವೆ. ಯಾವಪ್ಪ ಅಂತ ಹೇಳಿದ್ರೆ ಭಗವಾನ್ ಸೂರ್ಯ, ಭಗವಾನ್ ಶಂಕರ, ಭಗವಾನ್ ಗಣಪತಿ, ದೇವಿ ಭಗವತಿ. ದಕ್ಷಿಣ ದಿಕ್ಕಿನಲ್ಲಿ ಹನುಮಂತ ಮತ್ತು ಉತ್ತರ ದಿಕ್ಕಿನಲ್ಲಿ ಮಾತಾ ಅನ್ನಪೂರ್ಣೇಶ್ವರಿಯ ಮಂದಿರ ಇದೆ ಈ ಒಂದು ರಾಮ ಮಂದಿರದಲ್ಲಿ. ನೆಕ್ಸ್ಟು ಮಂದಿರದ ಸಮೀಪದಲ್ಲಿ ಪೌರಾಣಿಕ ಕಾಲದ ಸೀತಾಕೊಳ ಇದೆ. ಮಂದಿರದ ಸಮೀಪದಲ್ಲಿ ಆ ಒಂದು ಕಾಲದಲ್ಲಿ ಪೌರಾಣಿಕ ಕಾಲದಲ್ಲಿ ಅಂದರೆ ರಾಮಾಯಣ ಯಾವಾಗ ನಡೆಯಿತು ಆ ಒಂದು ಕಾಲದ ಒಂದು ಸೀತಾಕೊಳವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ರಾಮ ಮಂದಿರದ ಸುತ್ತಮುತ್ತ ಪರಿಸರದಲ್ಲಿ ಅನ್ಯ ಮಂದಿರಗಳಿವೆ. ಅವು ಯಾವುವು ಅಂತ ಹೇಳಿದ್ರೆ ಮಹರ್ಷಿ ವಾಲ್ಮೀಕಿ ಮಂದಿರ, ಮಹರ್ಷಿ ವಿಶ್ವಾಮಿತ್ರ ಮಂದಿರ, ಮಹರ್ಷಿ ಅಗಸ್ತ್ಯ ಮಂದಿರ, ನಿಷಾದರಾಜ ಗೃಹ, ಮಾತಾ ಶಬರಿ ಮತ್ತು ದೇವಿ ಅಹಲ್ಯ. ಈ ಒಂದಿಷ್ಟು ಮಂದಿರಗಳನ್ನ ನೀವು ಅಯೋಧ್ಯೆ ಸುತ್ತಮುತ್ತ ನೋಡ್ಬೋದು. ನೆಕ್ಸ್ಟು ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತನಾದ ಶಿವ ಮಂದಿರದ ಜೀರ್ಣೋದ್ಧಾರ ಮತ್ತು ರಾಮ ಭಕ್ತ ಜಟಾಯು ರಾಜನ ಪ್ರತಿಮೆಯ ಸ್ಥಾಪನೆ ಮಾಡ್ತಾ ಇದ್ದಾರೆ ಇವರು. ಹೌದು, ನೈಋತ್ಯ ಭಾಗದಲ್ಲಿ ನವರತ್ನ ಕುಬೇರ ಪೀಠದಲ್ಲಿ ಸ್ಥಿತವಾದ ಶಿವ ಮಂದಿರ ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಮತ್ತು ರಾಮ ಭಕ್ತ ಜಟಾಯು ರಾಜನ ಪ್ರತಿಮೆಯನ್ನು ಅಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಿವೇದನೆ ನಿಮಗೆ ಬಂದಿಲ್ಲ ಅಂದರೆ ದಯವಿಟ್ಟು ನೀವು ನಿಮ್ಮ ಸಂಘ ಸಂಸ್ಥೆಗಳು ಇಲ್ಲ ನಿಮಗೆ ಊರಲ್ಲಿ ಯಾರು ದೊಡ್ಡವರು ಅಂತ ಯಾರು ಇರ್ತಾರೋ ಅವ್ರನ್ನೆಲ್ಲ ಕೇಳಿ ನೀವು ಪಡ್ಕೋಬೋದು. ಸೊ ಹೇಗೆ ಬಂದಿದೆಯೋ ಇಲ್ಲೋ ಅಂತ ಅಕ್ಷತೆನೂ ಕೂಡ ನೀವು ಪಡ್ಕೋಬೋದು. ಅವತ್ತಿನ ದಿನ ನೀವು ಯಾವುದೇ ಒಂದು ಕೆಲಸ ಮಾಡಿದ್ರೆ ಮನೆಯಲ್ಲಿ ರಾಮನ ಜಪ ಮಾಡಿಕೊಂಡು ದೇವರ ಪೂಜೆ ಮಾಡಿಕೊಂಡು ನಿಮ್ಮ ಮನೆಗಳಲ್ಲಿ ರಾಮನ ಕೃಪೆಗೆ ಪಾತ್ರರಾಗಬೇಕಂತ ನಾನು ಕೂಡ ಇವಾಗ ನಿಮಗೆ ಮನವಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.